ಸಿಎಂ ಸಿದ್ದರಾಮಯ್ಯಗೆ ಇಂದು ಬಿಗ್ ಡೇ. ಸಿಬಿಐಗೆ ಶಿಫ್ಟ್ ಆಗುತ್ತಾ ಮುಡಾ ಪ್ರಕರಣ ಅನ್ನುವಂಥದ್ದು. ಇಲ್ಲಿ ತನಕ ನಾನು ಅವತ್ತಿಂದ ಹೇಳ್ತಾ ಇದ್ದೆ, ಯಾವುದೇ ವಿಚಾರಗಳಲ್ಲಿ ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕುವಂತ ಯಾವುದೇ ವಿಚಾರಗಳು ಸಿಗ್ತಾ ಇಲ್ಲ ಅಂತಿತ್ತು. ಆದರೆ ಈಗ ಅದು ಸಿಬಿಐಗೆ ವರ್ಗಾವಣೆ ಆಗುತ್ತಾ, ನೀವು ಕಟ್ಟಿ ಹಾಕುವ ಪ್ರಯತ್ನ ಮಾಡ್ತಿರೋ ಮಾಡೋದಿಲ್ವೋ, ಆದರೆ ನಿಮಗೆ ಕಿರಿಕಿರಿ ಅಂತೂ ಮಾಡುವಂಥ ಸಾಧ್ಯತೆಗಳಿದೆಯಾ, ಈ ಥರ ಬರುತ್ತೆ. ಕೊನೆಗೆ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ, ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ. ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಆದೇಶ ಸಾಧ್ಯತೆ. ಏನು ತೀರ್ಪು ಬರಲಿದೆ ಎಂಬ ಆತಂಕದಲ್ಲಿ ಸಿಎಂ ಅವರಿದ್ದಾರೆ. ಸಿಬಿಐಗೆ ಅರ್ಜಿ ಹಾಕಿರೋರ ಹಿಂದೆ ಅನುಮಾನ. ಮುಡಾದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ. ಸಿಬಿಐಗೆ ಮುಡಾ ಕೇಸ್ ವರ್ಗಾವಣೆ ಸಾಧ್ಯತೆ. ದೂರುದಾರ ಸ್ನೇಹಮಯಿ ಕೃಷ್ಣ ವಿಶ್ವಾಸ ಹೊಂದಿದ್ದಾರೆ. ನೈತಿಕ ಹೊಣೆ ಹೊತ್ತು ಸಿಎಂ ರಾಜೀನಾಮೆ ನೀಡಲಿ ಅಂತ ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಮೂಲಕ ಸ್ನೇಹಮಯಿ ಕೃಷ್ಣ ಒತ್ತಾಯವನ್ನು ಮಾಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಒಂದೊಂದು ಕ್ಷಣಕ್ಕೆ ಒಂದೊಂದು ಬತ್ತಳಿಕೆಯಿಂದ ಬಾಣ ಬಿಡ್ತಾ ಇರ್ತಾರೆ. ಒಮ್ಮೆ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ರು, ಇನ್ನೊಂದ್ಸಲ ಅವರು ಜಿಟಿ ದೇವೇಗೌಡರ ವಿಚಾರಕ್ಕೂ ಮಾತಾಡಿದ್ರು. ಮುಡಾ ಸಂಕಷ್ಟದಿಂದ ಈಗ ಒಂದು ಸಿಬಿಐಗೆ ಹೋಗುತ್ತಾ ಇಲ್ವೋ ಇವತ್ತು ನಿರ್ಧಾರ ಆಗುತ್ತೆ. ನಂಬರ್ 1. ಇಲ್ಲಿ ತನಕ ಬಂದಿರುವಂಥ ಇಡಿ ಬಂತು, ಮತ್ತೊಂದು ಬಂತು. ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರನ್ನ ಅರೆಸ್ಟ್ ಮಾಡುವಂಥ ಯಾವುದೇ ವಿಚಾರಗಳು ಸಿಗ್ತಾ ಇಲ್ಲ ಅಂತ ನಾನು ಮೊದಲಿಂದಲೂ ಹೇಳಿದೆ. ಸಿದ್ದರಾಮಯ್ಯನಿಗೇನು ಆಗೋ ಸಾಧ್ಯತೆ ಇಲ್ಲ. ಆದರೆ ಉಳಿದ ಒಂದು ವೇಳೆ ಇದರಲ್ಲಿ ಮಿಸ್ಟೇಕ್ ಆಗಿದ್ರೆ ಉಳಿದವರಿಗೆ ಆಗ್ಬೋದೇನೋ, ಅವರ ಬಾಮೈದನೋ ಅಥವಾ ಅವರಿಗೆ ಕೊಟ್ಟವರೋ ಈ ಥರ ಆಗಿರ್ಬೋದು. ಯಾಕಂದರೆ ಡೈರೆಕ್ಟ್ ಆಗಿ ಎಲ್ಲೂ ಕೂಡ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಸಿಎಂ ಅಂತ, ಸಿಎಂ ಮಾಡಿದ್ದಾರೆ ಅಂತ ಎಲ್ಲೂ ಇಲ್ಲಿ ತನಕ ಬರ್ತಾ ಇಲ್ಲ. ಓಕೆ, ಬಾಕಿದವ್ರು ಮಾಡಿರ್ಬೋದು. ಈಗ ನಾನು ಸಿಎಂ ಆಗಿದ್ರೆ ನೀವು ನನ್ನ ಹೆಸರು ಹೇಳ್ಕೊಂಡು ನೀವು ಮಾಡಿರ್ಬೋದು. ಅದಕ್ಕೆ ನಾನು ಹೆಂಗೆ ಹೊಣೆ ಹಾಕ್ತೀನಿ? ನಾನು ಯಾಕೆ ರಾಜೀನಾಮೆ ಕೊಡಬೇಕು? ಅದು ನಾನು ಯಾಕೆ ಅರೆಸ್ಟ್ ಆಗಬೇಕು? ಅಲ್ಲಿಗೆ ಬಂದು ನಿಂತಿದೆ. ಆದರೆ ರಾಜಕೀಯದಲ್ಲಿ ಹೇಗಿರುತ್ತೆ ವೀಕ್ಷಕರೇ, ಈಗ ನೀವು ಒಂದು ಬಿಳಿ ಬಟ್ಟೆಗೆ ಹಿಂಗೆ ಸೆಗಣಿ ಎರಚಿಬಿಡೋದು, ಅವನು ಕ್ಲೀನ್ ಮಾಡ್ತಾ 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 ಆ ಕಲೆ ಅಂತೂ ಉಳಿದು ಬಿಡ್ತದೆ, ನಿವೃತ್ತಿ ಆಗ್ಬಿಡ್ತಾರೆ. ಆ ಥರ ತಪ್ಪು ಯಾರ್ದು ನಮ್ಗೆ ಗೊತ್ತಿಲ್ಲ, ಹಂಗಾಗ್ಬಿಟ್ಟಿದೆ. ಮುಡಾ ಸಂಕಷ್ಟದಿಂದ ಒದ್ದಾಡ್ತಿರೋ ಸಿಎಂ ಸಿದ್ದರಾಮಯ್ಯಗೆ ನೆಮ್ಮದಿ ಇಲ್ಲದಂತಾಗಿದೆ. ಕೋರ್ಟ್ನಲ್ಲಿ ಇದರ ಇಂದು ವಿಚಾರಣೆ ನಡೆಯಲಿದ್ದು, ಕೇಸ್ ಸಿಬಿಐಗೆ ಶಿಫ್ಟ್ ಆಗುತ್ತಾ ಇಲ್ವಾ ಅನ್ನುವಂಥ ಕುತೂಹಲ ಹೆಚ್ಚಾಗಿದೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಏನ್ ಮಾಡ್ತಿದ್ದಾನೋ ಸಿಎಂ ಸಿದ್ದರಾಮಯ್ಯಗೆ ಇಂದು ಬಿಗ್ ಡೇ. ಮುಡಾ ಪ್ರಕರಣ ಸಿಬಿಐಗೆ ಶಿಫ್ಟ್ ಆಗುತ್ತಾ? ಮುಡಾ ಹಗರಣದಿಂದಾಗಿ ರಾಜ್ಯಾದ್ಯಂತ ಭಾರಿ ಹಲ್ಚಲ್ ಎಬ್ಬಿಸಿದೆ. ಸಹಜವಾಗಿಯೇ ಈ ಪ್ರಕರಣ ಸಿಎಂ ಸಿದ್ದರಾಮಯ್ಯಗೆ ತಲಬಿಸಿಯ ಜೊತೆಗೆ ಬಿಸಿ ತುಪ್ಪವಾಗಿದೆ. ಈ ಪ್ರಕರಣವನ್ನ ಸಿಬಿಐಗೆ ನೀಡಬೇಕಾ ಬೇಡವಾ ಎಂಬ ಕುತೂಹಲಕ್ಕೆ ಇಂದು ಬ್ರೇಕ್ ಬೀಳಲಿದೆ. ಮುಡಾ ಪ್ರಕರಣವನ್ನ ಸಿಬಿಐಗೆ ನೀಡಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಕೋರ್ಟ್ ಮೆಟ್ಟಿಲೇರಿದ್ರು. ಸಿಬಿಐ ತನಿಖೆಗೆ ಕೋರಿರುವ ಅರ್ಜಿ ವಿಚಾರಣೆ ಇಂದು ನಡೆಯಲಿದ್ದು, ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ಈಗಾಗಲೇ ಇದರ ವಿಚಾರಣೆ ನಡೆಸಿರುವ ಏಕಸದಸ್ಯ ಪೀಠ ಇಂದು ಬಹುತೇಕ ಆದೇಶ ಹೊರಬೀಳುವ ಸಾಧ್ಯತೆ ಇದೆ. ಪ್ರಕರಣ ಸಿಬಿಐಗೆ ನೀಡಿದ್ರೆ ಸಿಎಂಗೆ ಸಂಕಷ್ಟ. ಈಗಾಗಲೇ ಮುಡಾ ಬಗ್ಗೆ ಲೋಕಾಯುಕ್ತ ಹಾಗೂ ಇಡಿ ಅಧಿಕಾರಿಗಳು ತನಿಖೆ ಮಾಡಿದ್ದು, ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ, ಸಿಎಂ ಪತ್ನಿ ಪರ ಪ್ರೊಫೆಸರ್ ರವಿವರ್ಮ ಕುಮಾರ್, ದೂರುದಾರರ ಪರ ವಕೀಲ ರಾಘವನ್ ವಾದ ಮಾಡಿದ್ರು. ಕಳೆದ ವಿಚಾರಣೆಯಲ್ಲಿ ಇಡಿಯನ್ನ ಪ್ರತಿವಾದಿ ಮಾಡಲು ಕೋರ್ಟ್ ಸೂಚಿಸಿತ್ತು. ಈ ಹಿನ್ನೆಲೆ ಸಿಬಿಐ ಹಾಗೂ ಇಡಿ ಪರವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಹಾಜರಾಗುವ ಸಾಧ್ಯತೆ ಇದೆ. ಮುಂದುವರೆದ ಭಾಗವಾಗಿ ಮುಡಾ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಿದ್ರೆ ಸಿದ್ದರಾಮಯ್ಯಗೆ ಸಂಕಷ್ಟ ಎದುರಾಗಲಿದೆ. ತನಿಖೆ ಮತ್ತಷ್ಟು ಚುರುಕಾಗಲಿದ್ದು, ಸಿಎಂಗೆ ಟೆನ್ಷನ್ ತಂದಿಡೋದು ಫಿಕ್ಸ್ ಆಗಲಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಮಾತಾಡಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳಿಸ್ಕೊಂಡು ಬನ್ನಿ. ಮುಡಾ ವಿಚಾರ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಇಂದು ಅಂದ್ರೆ ಏನು ಬುಧವಾರ ಸಂಬಂಧಪಟ್ಟಂತೆ ಒಂದು ಮಹತ್ವದ ಸಿಬಿಐ ಪ್ರಕರಣ ಸಂಬಂಧಪಟ್ಟಂತೆ ಒಂದು ತೀರ್ಮಾನ ಇರುವಂತದ್ದು. ಈ ಬಗ್ಗೆ ಒಂದಷ್ಟು ರಾಜಕೀಯವಾಗಿ ಒಂದು ಚರ್ಚೆಗಳು ಆಗ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕೆ ಸಿಎಂನ ಕಾನೂನು ಸಲಹೆಗಾರಾದಂಥ ಪೊನ್ನಣ್ಣ ನಮ್ಮ ಜೊತೆ ಇದ್ದಾರೆ. ಸರ್, ಸಿಬಿಐಗೆ ವಿಚಾರಣೆ ಅರ್ಜಿ ತೀರ್ಪು ಬರುವ ಸಾಧ್ಯತೆ ಇರುವಂಥದ್ದು, ಏನಾದರೂ ಆತಂಕ ಇದೆಯಾ? ಇಲ್ಲ, ನಾಳೆ ವಿಚಾರಣೆ ಇದೆ. ನಾವು ನಮ್ಮ
ಉತ್ತರವನ್ನು ತಯಾರಿಸಿದ್ದೇವೆ. ಉತ್ತರವನ್ನು ನಾವು ಕೋರ್ಟ್ ಮುಂದೆ ಸಲ್ಲಿಸ್ತೇವೆ. ಕೊನೆಗೆ ಕಾನೂನು ಅನ್ನೋಂಥದ್ದು ಇದೆಯಲ್ಲ, ಏನು ಹೇಳ್ತಿದೆ ಕಾನೂನು ಇಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ, ಅದು ಭಾಳ ಮುಖ್ಯ. ಅದರಲ್ಲಿ ಯಾವುದೇ ಗೊಂದಲ ಇಲ್ಲ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳಿದೆ, ನಮ್ಮ ಉಚ್ಚ ನ್ಯಾಯಾಲಯದ ತೀರ್ಪುಗಳಿದೆ. ಎಲ್ಲ ತೀರ್ಪುಗಳು ಏನು ಹೇಳ್ತದೆ ಅಂತ ಹೇಳಿದ್ರೆ, ತನಿಖೆಯನ್ನು ಸ್ವತಂತ್ರವಾಗಿ ಮಾಡುವಂಥದ್ದು ಸಂಸ್ಥೆ ಯಾವುದಾರಿದ್ದರೆ ಅದು ಲೋಕಾಯುಕ್ತ ಸಂಸ್ಥೆ ಅಂತ ಹೇಳುವಂಥದ್ದು. ಅದರಿಂದ ಇದೊಂದು ಸಂಸ್ಥೆ ನಡೆಸ್ತಾ ಇದೆ, ತೀರ್ಪು ಮೇಲೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗ ಅದರಲ್ಲಿ FIR ದಾಖಲೆ ಆಗಿರುವಂಥ ದಿವಸವೇ ನೀವು ಇದನ್ನು ಹಸ್ತಾಂತರ ಮಾಡಿ ಅಂತ ಹೇಳಿದ್ರೆ, ನೀವು FIR ದಾಖಲೆ ಮಾಡಿ ತನಿಖೆ ಮಾಡಿ ಅಂತ ನೀವೇ ಕೇಳಿರೋದು ನ್ಯಾಯಾಲಯ ನೀವು ಕೇಳ್ದಂಗೆ ಆಯಿತು ಲೋಕಾಯುಕ್ತ ತನಿಖೆ ಮಾಡಿ ವರದಿ ಸಲ್ಲಿಸಲಿ ಅಂತ ಕೊಟ್ಟಿದ್ದಾರೆ. ಅದೇ ದಿವಸ ಬೇಡ ನಮ್ಗೆ ಲೋಕಾಯುಕ್ತ CBI ಅಂದರೆ ಮತ್ತೆ CBIಗೆ ಕೇಳಬೇಕಿದ್ದು ಮೊದಲೇ ಇಲ್ಲ. ಈಗಲೇ ಆಗ್ತಾ ಇರೋ ತನಿಖೆ ಯಾರು? ಪೊಲೀಸ್ದೇ ತನಿಖೆ. CBI ಯಾರು? ಅವರು ಕೂಡ ಪೊಲೀಸೇ. CBI ಹೋಗ್ಬಿಟ್ರೆ ಏನೋ ಬೇರೆ ಆದಾಗಲ್ಲ ಪ್ರಕರಣ. ಯಾರ ಹತ್ರ ಹೋದ್ರೂ ಕೂಡ ತನಿಖೆ ಮಾಡೋವಂಥವ್ರು ಪೊಲೀಸ್ ಅಧಿಕಾರಿಗೆ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಯಾವುದೇ ಆತಂಕ ಇಲ್ಲ, ಯಾವುದೇ ಆತಂಕಕ್ಕೆ ಅವಕಾಶ ಕೂಡ ಇಲ್ಲ. ಯಾರೇ ತನಿಖೆ ಮಾಡಿದ್ರು ಕೂಡ ಕಾನೂನು CRPC ಅಡಿನಲ್ಲೇ ತನಿಖೆ ಮಾಡಬೇಕು. ಅಧಿಕಾರಿಗಳು ಕೂಡ ಪೊಲೀಸ್ ಅಧಿಕಾರಿಗಳೇ ತನಿಖೆ ಮಾಡಬೇಕು. ಅದರಿಂದ ತನಿಖೆ ಬಗ್ಗೆ ಯಾವತ್ತೂ ಇದಿಲ್ಲ. ಆದರೆ ರಾಜಕೀಯವಾಗಿ ಇದನ್ನು ಬಳಸುವಂಥ ಪ್ರಯತ್ನ ಏನಿದೆಯಲ್ಲ, ಅದನ್ನು ನಾವು ತಡಿಬೇಕಲ್ಲ, ಅದನ್ನು ಮಾಡ್ತಾ ಸಾಧ್ಯತೆ ಇಲ್ಲ, ಕೊಡಲೂಬಾರ್ದು. ಅದರಿಂದ ಅದಾಗೋದಿಲ್ಲ ಅಂತ ಹೇಳುವಂಥದ್ದು ನಮ್ಮ ನಂಬಿಕೆ ಇದೆ. ಮತ್ತು ಎಲ್ಲ ಥರದ ತನಿಖೆ ನಡೀತಾ ಇದೆ. ಇವತ್ತು EDನವರು ಕೂಡ ತನಿಖೆ ಅವರೇ ಹಾಗೆ ಬಂದುಬಿಟ್ಟಿದ್ದಾರೆ. ಅವರಾಗೆ ಬಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅವರು ಮಾಡ್ತಾ ಇದ್ದಾರೆ, ಲೋಕಾಯುಕ್ತರು ಮಾಡ್ತಾ ಇದ್ದಾರೆ. ಮತ್ತು ಇನ್ನೇನು ಉಳಿದಿಲ್ಲ. ಇದರಿಂದ ಅವರ ತನಿಖೆಯಿಂದ ಪೂರ್ಣ ಆಗಲಿ. ಅಲ್ಲ, ಅನುಮಾನ ಬರುವಂಥದ್ದೇ ಅಲ್ಲ. ಯಾಕಂದರೆ FIR ದಾಖಲೆ ಮಾಡಿ ಲೋಕಾಯುಕ್ತ ತನಿಖೆ ಮಾಡಲಿ ಅಂತ ಕೇಳಿದವರು ಅವರು. ಕೋರ್ಟ್ ಅವ್ರು ಕೇಳ್ದಂಗೆ ಆದೇಶವನ್ನು ಕೊಟ್ಟರು. FIR ದಾಖಲೆನೇ ಆಗಿಲ್ಲ, CBI ಕೊಡಿ ಅಂತ ಬಂದಿದ್ದಾರೆ. ಅದು ಅರ್ಥ ಏನಿದ್ರದ್ದು? ಅದರಿಂದ ಅಂಥದ್ದು ಅನುಮಾನಕ್ಕೆ ಅವಕಾಶ ಇದೆ. ಆದರೆ ಎಲ್ಲದಕ್ಕಿಂತ ನಾವು ಇವತ್ತು ನ್ಯಾಯಾಲಯದಲ್ಲಿ ಈ ಪ್ರಕರಣ ಇರೋದ್ರಿಂದ ಕಾಯೋದು ಒಳ್ಳೆಯದು. ಇದು ಪೊನ್ನಣ್ಣ ಅವ್ರು ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಕೋರ್ಟ್ನಲ್ಲಿ CBI ತನಿಖೆ ಸಂಬಂಧಪಟ್ಟಂತೆ ಯಾವುದು ಕೂಡ ಆತಂಕ ಇಲ್ಲ. ಆದರೆ ಮೂಢ ವಿಚಾರ ಸಂಬಂಧಪಟ್ಟಂತೆ ಒಂದು ಕಡೆ ಲೋಕಾಯುಕ್ತ ತನಿಖೆ ಆಗಬೇಕಾದ್ರೆ ಮತ್ತೊಂದು ಕಡೆ CBI ತನಿಖೆ ಕೊಡುವಂಥದ್ದು ಅಥವಾ ಕೇಳುವಂಥದ್ದು ಕೂಡ ಸರಿ ಇಲ್ಲ, ಒಂದಷ್ಟು ಅನುಮಾನ ಇದೆ ಅಂತ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ವಿಜಯ್ ಜನ, ರಿಪಬ್ಲಿಕ್ TV, ಬೆಂಗಳೂರು. ಓಕೆ, ಇನ್ನು ಸ್ನೇಹಮಯಿ ಕೃಷ್ಣ ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ. ಯಾಕೆಂದರೆ ಅವರೇ ಹೋಗಿದ್ದು, ಅದು CBIಗೆ ಹೋಗಬೇಕು ಅಂತೇಳಿ ಅವರ ವರ್ಷನ್ ಕೇಳಿಸ್ಕೊಳ್ಳಿ. ಆಗಿರುವಂತಹ ಸ್ನೇಹ ಕೃಷ್ಣ ಅವರ ಮಾತಾಡಿಸ್ತಾ ಹೋಗ್ತೀನಿ. ಬಹಳ ಪ್ರಮುಖವಾಗಿ ಇವತ್ತು CM ಅವರಿಗೂ ಕೂಡ ಮಹತ್ವದ ದಿನ. ನಿಮಗೂ ಕೂಡ ನೀವು ಹೋರಾಟ ಮಾಡ್ತಾ ಇರೋದಕ್ಕೂ ಕೂಡ ನಿಮಗೂ ಕೂಡ ಮಹತ್ವದ ದಿನ. ಸೊ ಏನಾಗ್ಬೋದು ಸರ್ ಇವತ್ತು? ಸರ್, ಈಗಾಗಲೇ ನಾವೇನು ಮಾನ್ಯ ನ್ಯಾಯಾಲಯಕ್ಕೆ ಒಂದು ಮನವಿಯನ್ನು ಮಾಡಿದ್ದೀವಿ, ಅದಕ್ಕೆ ಪೂರಕವಾದ ದಾಖಲಾತಿಗಳನ್ನು ಕೊಟ್ಟಿದ್ದೀವಿ. ಸೊ ಅವೆಲ್ಲವನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣವನ್ನು CBI ಕೊಡಿಸುವಂಥ ಸೂಕ್ತ ಆದೇಶ ಮಾಡುತ್ತೆ ಅಂತೇಳಿ ನಾವು ಭಾಳ ನಿರೀಕ್ಷೆನ ಇಟ್ಕೊಂಡಿದ್ದೀವಿ. ಇವತ್ತು ಕಾದು ನೋಡಬೇಕಿದೆ, ಮಾನ್ಯ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಕಾದು ನೋಡಬೇಕಿದೆ. ಅಂದರೆ ಧಾರವಾಡದಲ್ಲಿ ಬರ್ತಾ ಇರೋ ಕಾರಣಕ್ಕೆ ಅಂದರೆ ಅಲ್ಲಿ ಶಿಫ್ಟ್ ಯಾವ ಥರ ಸರ್ ಪ್ರೊಸೀಜರ್ ಅಂತ ಸರ್? ಮಾನ್ಯ ನ್ಯಾಯಮೂರ್ತಿಗಳು ಅವಾಗಾಗ ಅವ್ರಿಗೆ ಪೀಠವನ್ನು ಬದಲಾವಣೆ ಮಾಡ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ನಾಗಪ್ರಸನ್ನ ಮಾನ್ಯ ನ್ಯಾಯಮೂರ್ತಿಗಳು ಏನಿದ್ದಾರೆ ಶ್ರೀಧರ್ ನಾಗಪ್ರಸನ್ನ ಅವರು ಈಗ ಧಾರವಾಡ ಪೀಠದಲ್ಲಿ ಕರ್ತವ್ಯ ನಿರ್ವಹಿಸ್ತಿರೋದ್ರಿಂದ ನಮ್ಮ ಅರ್ಜಿನೂ ಕೂಡ ಈಗ ಇವತ್ತು ಧಾರವಾಡ ಪೀಠಕ್ಕೆ ಬಂದಿರೋಂಥದ್ದು. ಓಕೆ, ಅಂದರೆ ಇವತ್ತು ಬಹುತೇಕ ಒಂದು ತೀರ್ಪು ಬರುವಂತಹ ಸಾಧ್ಯತೆ ಇದೆ, ಹೇಗೆ ಸರ್ ಅಂತ? ಖಂಡಿತವಲ್ಲ ಸರ್. ಈಗ ನಾವು ಕಳೆದ ವಿಚಾರಣೆ ಸಂದರ್ಭದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಎಲ್ಲ ಎದುರುದಾರರಿಗೂ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಅಂದರೆ ಮುಂದಿನ ವಿಚಾರಣೆ ದಿನಾಂಕದಲ್ಲಿ ಎಲ್ಲರೂ ಕಡ್ಡಾಯವಾಗಿ ತಕರಾರು ಅರ್ಜಿಯನ್ನು ಸಲ್ಲಿಸಬೇಕು, ನಾವು ಅಂತಿಮ ಆದೇಶವನ್ನು ಮಾಡ್ತೀವಿ ಅಂತ ಹೇಳಿದರು. ಹಾಗಾಗಿ ಇವತ್ತೊಂದು ಅಂತಿಮ ಆದೇಶನ ಮಾಡುವಂಥ ಎಲ್ಲ ಸಾಧ್ಯತೆ ಖಂಡಿತ ಇದೆ. ಒಂದು ವೇಳೆ CBIಗೆ ವಹಿಸಿದ್ದೆ ಆದಲ್ಲಿ ಈಗಾಗಲೇ ಲೋಕಾಯುಕ್ತದಲ್ಲಿ ತನಿಖೆ ನಡೆದ ಸ್ಟಾಪ್ ಆಗುತ್ತೆ, ಹೇಗೆ ಸರ್ ಅಂತದ್ದು? ಇಲ್ಲ, ಸ್ಟಾಪ್ ಆಗಲ್ಲ, ಹಸ್ತಾಂತರ ಆಗುತ್ತೆ. ಈಗ ಏನು ಲೋಕಾಯುಕ್ತ ತನಿಖೆ ನಡೀತಿದೆ ಅದೆಲ್ಲ ಸಂಪೂರ್ಣ ಕಡಿತ CBIಗೆ ವರ್ಗಾವಣೆ ಆಗುತ್ತೆ. ಇದುವರೆಗೂ ಏನು ಲೋಕಾಯುಕ್ತ ತನಿಖೆ ಮಾಡೋರು ಅದನ್ನು CBI ಅಧಿಕಾರಿಗಳು ಮುಂದುವರಿಸ್ಕೊಂಡೋಗಿ ತನಿಖೆಯನ್ನು ಪೂರ್ಣಗೊಳಿಸಿ ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತಾರೆ. ಒಂದು ವೇಳೆ ಈ ಒಂದು ಪ್ರಕರಣ CBIಗೆ ವಹಿಸಿದ್ದೆ ಆದಲ್ಲಿ, ವರ್ಗಾವಣೆ ಆಗಿದ್ದೆ ಆದಲ್ಲಿ, ರಾಜಕಾರಣದಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗುತ್ತೆ. CM ಅವರು ಕೂಡ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಸರ್ ಅವರ ಕುರ್ಚಿಯ ಬಗ್ಗೆ. ಅದು ಖಂಡಿತವಲ್ಲ ಸರ್. ಈಗ ನಾವು 3-4 ದಿವಸ ಗಮನಿಸ್ತಾ ಇದ್ದೀವಿ ರಾಜಕೀಯದಲ್ಲಿ, ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಚಟುವಟಿಕೆಗಳು ನಡೀತದೆ ಅಂತಂದರೆ ಬಹುಶಃ ಇದೇ ಕಾರಣಕ್ಕೋಸ್ಕರ ಈ ಪ್ರಕರಣವನ್ನು CBIಗೆ ವಹಿಸಿದರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕಾಗುತ್ತೆ ಅಥವಾ ಹೈಕಮಾಂಡರು ರಾಜೀನಾಮೆ ಕೊಡಿಸ್ತಾರೆ. ಆಗ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಚರ್ಚೆಗಳು ನಡೀತಾರನ್ನ ಇಡೀ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಈ ಪ್ರಕರಣವನ್ನು CBI ಕೊಡೋದಕ್ಕೆ ಒಂದು ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದ್ರೆ ಖಂಡಿತವಾಗ್ಲೂ ರಾಜಕೀಯದಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗಿ ಮುಖ್ಯಮಂತ್ರಿ ಕೂಡ ಬದಲಾವಣೆ ಆಗ್ಬೋದು ಅಂತ ನಿರೀಕ್ಷೆ ಇದೆ.
ಇವತ್ತು ಒಂದು ವೇಳೆ ಅಂದ್ರೆ ಇವತ್ತು ನಮ್ಮ ಪರವಾಗಿ ತೀರ್ಪು ಬಂದ ನಂತರದಲ್ಲಿ ಸಾಕಷ್ಟು ಬದಲಾವಣೆಗಳಂತೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವುದು ಬಹುತೇಕ ಖಚಿತ ಅಂತಲೇ ಹೇಳಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಸಂಜೆ ಜೊತೆಗೆ ವಿನೋದ್ ಪಡ್ವರ್, ಕನ್ನಡ, ಮೈಸೂರು. ಓಕೆ ತುಂಬ ಮಾತಾಡಿದ್ವಿ ಇದರ ಬಗ್ಗೆ. ನಾಗರಾಜ್, CBIಗೆ ಹೋಗುವಂಥ ಸಾಧ್ಯತೆಗಳ ಬಗ್ಗೆ ಕೆಲವರಿಗೆ ವಿಶ್ವಾಸ ಇದೆ, ಕೆಲವರಿಗೆ ವಿಶ್ವಾಸ ಇಲ್ಲ. ಒಂದು ವೇಳೆ CBIಗೆ ಹೋದರೆ CBI ತನಿಖೆ ಆಗುತ್ತೆ. CBI ಕೊಟ್ಟಿಲ್ಲ ಅಂತಂದರೆ ನೇರ ಪ್ರಶ್ನೆ ನಿಮಗೆ ಮುಗೀತಾ ಇಲ್ಲಿಗೆ ಕತೆ? ಖಂಡಿತ ಜಯಪ್ರಕಾಶ್, ಏನು ಒಂದು ವೇಳೆ CBIಗೆ ಒಂದು ಪ್ರಕರಣ ಹೋಗಿಲ್ಲ ಅಂತಂದ್ರೆ ಏನು ಈಗ ಜನವರಿ 28ರವರೆಗೂ ಒಂದು ಲೋಕಾಯುಕ್ತ ಪೊಲೀಸರ ತನಿಖೆಯ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಬಾರ್ದು ಅಂತೇಳಿ ಒಂದು ಡೆಫರ್ ಮಾಡಿ ಹೈಕೋರ್ಟ್ ಡಿಸೆಂಬರ್ 19ನೇ ತಾರೀಕು ಆದೇಶ ಮಾಡಿದೆ. ಅದು ಕ್ಯಾನ್ಸಲ್ ಆಗುತ್ತೆ. ಮತ್ತೆ ಲೋಕಾಯುಕ್ತ ಪೊಲೀಸರು ಕೋರ್ಟ್ಗೆ ವರದಿಯನ್ನ ಸಲ್ಲಿಕೆ ಮಾಡ್ತಾರೆ. ಅದರಲ್ಲಿ ಲೋಕಾಯುಕ್ತ ಪೊಲೀಸರು ಏನು ವರದಿಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಆಧರಿಸಿ ಸಿದ್ದರಾಮಯ್ಯಗೆ ರಿಲೀಫಾ. ಯಾಕಂತಂದ್ರೆ ಸಿದ್ದರಾಮಯ್ಯ ಅವರು ವಿಚಾರಣೆಗೆ ಹಾಜರಾಗಿದ್ರು, ಅವರ ಪತ್ನಿ ವಿಚಾರಣೆಗೆ ಹಾಜರಾಗಿದ್ರು, ಮಲ್ಲಿಕಾರ್ಜುನ್ ಸ್ವಾಮಿ ವಿಚಾರಣೆಗೆ ಹಾಜರಾಗಿದ್ರು. ಹೀಗಾಗಿ ಅವರ ಎಲ್ಲ ವರದಿಗಳ ಮತ್ತೆ ಇವರ ಪಾತ್ರಗಳು ಏನು ಅನ್ನೋದ್ರ ಬಗ್ಗೆ ಲೋಕಾಯುಕ್ತ ಪೊಲೀಸರು ವರದಿಯನ್ನ ರೆಡಿ ಮಾಡಿರ್ತಕ್ಕಂಥದ್ದು, ಅದರ ಒಂದು ಪ್ರತಿಯನ್ನ ಹೈಕೋರ್ಟ್ಗೂ ಕೂಡ ನೀಡಿರ್ತಕ್ಕಂಥದ್ದು. ಹೀಗಾಗಿ CBIಗೆ ಕೊಟ್ಟಿಲ್ಲ ಅಂತಂದ್ರೆ ಬಹುತೇಕ ಈ ಪ್ರಕರಣದಿಂದ ಸಿದ್ದರಾಮಯ್ಯ ಬಚಾವ್ ಆಗೋದು ನಿಶ್ಚಿತ. ಯಾಕಂತಂದ್ರೆ ಈಗಾಗಲೇ ಏನು ಈ ಪ್ರಕರಣದಲ್ಲಿ ED ಕೂಡ ತನಿಖೆ ಮಾಡ್ತಾ ಇತ್ತು. ED ಇದುವರೆಗೂ CM ಪತ್ನಿಗಾಗಿ ಅಥವಾ CMಗಾಗ್ಲಿ ಇದುವರೆಗೂ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸಿರೋದು ಕೂಡ ನಡೆದಿಲ್ಲ. ಹೀಗಾಗಿ ಲೋಕಾಯುಕ್ತ ಪೊಲೀಸರ ವರದಿ ಒಂದು ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗಿದ್ದೆ ಆದ್ರೆ ಸಿದ್ದರಾಮಯ್ಯ ಈ ಒಂದು ಪ್ರಕರಣದಿಂದ ಬಹುತೇಕ ನಿಶ್ಚಿಂತರಾಗುವ ಸಾಧ್ಯತೆ ಇರತಕ್ಕಂಥದ್ದು. ಒಂದು ವೇಳೆ CBIಗೆ ಕೊಟ್ಟಿದ್ದೆ ಆದ್ರೆ ಮತ್ತೆ ಈ ಪ್ರಕರಣದಲ್ಲಿ ವಿಚಾರಣೆ ಅಂತೇಳಿ ವಿಚಾರಣೆ ನೆಪದಲ್ಲಿ ಸಿದ್ದರಾಮಯ್ಯ ಥ್ಯಾಂಕ್ ಯು ನಾಗರಾಜ್, ಥ್ಯಾಂಕ್ ಯು. ವಿಷಯ ಇಷ್ಟೇ ವೀಕ್ಷಕರೇ, ಇವತ್ತು ಒಂದು ನೆನಪಿಟ್ಕೊಳ್ಳಿ, CBIಗೆ ಕೊಟ್ಟರು, CBIಗೆ ಕೊಡಿ ಅಂತ ಏನಾದರೂ ನ್ಯಾಯಾಲಯ ಹೇಳಿದ್ರೆ ಇದು ಮತ್ತೆ ಶುರು. ಅವಾಗ ಟೆನ್ಷನ್ ಸ್ಟಾರ್ಟ್ ಅಲ್ಲ, ಆವಾಗ ಮತ್ತೆ LKG ಇಂದ ಶುರು. LKG, UKG, ಆಮೇಲೆ 1ನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸು, 4ನೇ ಕ್ಲಾಸು, SLCಗೆ ಬಂದಾಗ ಅವನು ಇರುತ್ತಾನೆ ಇಲ್ಲೋ ಗೊತ್ತಿಲ್ಲ. ಒಂದು ವೇಳೆ CBI ಕೊಟ್ಟಿಲ್ಲ, ಇದು ಏನು ಯಾರು ಮಾಡ್ತಾ ಇದ್ದಾರೆ ಅವರೇ ಮಾಡ್ಕೊಂಡು ಹೋಗ್ಲಿ, ಲೋಕಾಯುಕ್ತ ಮತ್ತೊಂದು ಮಾಡ್ಕೊಂಡು ಹೋಗ್ಲಿ ಅಂತಂದ್ರೆ CMಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ನೆನಪಿಟ್ಕೊಳ್ಳಿ, CM ಅಭಿಮಾನಿಗಳು ಯಾರಾದರೂ ಇದ್ರೆ CBIಗೆ ಕೊಡ್ತೇನೆ ಅಂದ್ರೆ ಮತ್ತೆ ಟೆನ್ಷನ್ ಶುರು. CBI ಕೊಟ್ಟಿಲ್ಲ ಅಂದ್ರೆ ಟೆನ್ಷನ್ ಇಲ್ಲ, ಮುಗೀತಲ್ಲಿ ಕತೆ. ನೆಕ್ಸ್ಟ್ ಓಕೆ.